ವಿಶ್ವ ನಾಗರಿಕತೆಯ ಮಾತೆ, ಇತಿಹಾಸದ ಅಧಿದೇವತೆ, ದಂತಕಥೆಗಳ ಮಹಾಮಾತೆ, ಸರ್ವ ಭಾಷೆಗಳಿಗೂ ಮೂಲವಾಗಿರುವಂತಹ ಸಂಸ್ಕೃತವನ್ನ ಜಗತ್ತಿಗೆ ಪರಿಚಯಿಸಿದಂತಹ ತಾಯಿ, ಸಂಪ್ರದಾಯ ಸಂಸ್ಕೃತಿಗಳ ಜನನಿ, ಅದುವೇ ನಮ್ಮ ಹೆಮ್ಮೆಯ ರಾಷ್ಟ್ರ. ಜಗತ್ತಿನಲ್ಲಿ ಅತಿದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರ ನಮ್ಮ ಹೆಮ್ಮೆಯ ರಾಷ್ಟ್ರ, ಅದುವೇ ಭಾರತ. ಈ ಮಹಾಭಾರತದ ರಕ್ಷಣೆ, ಉನ್ನತಿ, ಅಭಿವೃದ್ಧಿಯೆಡೆಗೆ ನಮ್ಮ ನಡಿಗೆ ಎಂಬ ಕಳಕಳಿಯಿಂದ ನಿಮ್ಮ TV5 ಸಾದರ ಪಡಿಸುತ್ತಿದೆ 2019 ಲೋಕಸಭಾ ಚುನಾವಣಾ ವಿಶೇಷ ಮಹಾಭಾರತ ಮಹಾ ಸಂಗ್ರಾಮ. ವೀಕ್ಷಕರೇ, ನಾನು ನಿಮ್ಮ ರಾಘವ ಸೂರ್ಯ. ಲೋಕಸಭಾ ಚುನಾವಣಾ ಕಣ ರಂಗೇರಿರುವ ಬೆನ್ನಲ್ಲೇ ನಿಮ್ಮ TV5 ಇವತ್ತು ಭೇಟಿ ಕೊಟ್ಟಂತಹ ಲೋಕಸಭಾ ಕ್ಷೇತ್ರ, ಅದುವೇ ಚಿನ್ನದ ನಾಡು, ಕ್ಷೀರಸಾಗರದ ಊರು, ಕೋಲಾರ ಲೋಕಸಭಾ ಕ್ಷೇತ್ರ. ನಮಸ್ಕಾರ ಕೋಲಾರ. ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆಗೆ TV5 ವತಿಯಿಂದ ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯ 2 ವಿಧಾನಸಭಾ ಕ್ಷೇತ್ರಗಳು ಮತ್ತು ಕೋಲಾರ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಂತ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತವೆ. ಹಾಗಾದ್ರೆ ಈ ಜಿಲ್ಲೆಯ ಸ್ಥಿತಿಗತಿಗಳೇನು, ಯಾವ ರೀತಿಯಾದಂತಹ ವಾತಾವರಣ ಇದೆ, ಇಲ್ಲಿಯ ಜನತೆಯ ನಿರೀಕ್ಷೆ ಏನು, ನಿವೇದನೆ ಏನು, ಹಾಗೆಯೇ ಅಭ್ಯರ್ಥಿಗಳ ಅಗ್ನಿ ಪರೀಕ್ಷೆ, ಈ ಬಾರಿಯ ಚುನಾವಣಾ ವಸ್ತು ಯಾವುದಾಗಲಿದೆ, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಲೆಟ್ಸ್ ಡಿಬೇಟ್. ಇವತ್ತಿನ TV5 ಮಹಾಭಾರತ ಮಹಾ ಸಂಗ್ರಾಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಬಿಜೆಪಿ ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷ ಓಂ ಶಕ್ತಿ ಚಲಪತಿ ನಮ್ಮ ಜೊತೆಗಿದ್ದಾರೆ. ಇನ್ನು ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗದ ಅಧ್ಯಕ್ಷರು ಅಶೋಕ್ ಕುಮಾರ್ TM ನಮ್ಮ ಜೊತೆ ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಹಾಗೇನೆ ರೈತ ಸಂಘದ ಅಧ್ಯಕ್ಷರು ಕಲ್ವ ಮಂಜಲಿ ರಾಮು ಶಿವಣ್ಣ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಇನ್ನು JDS ಯುವ ಮುಖಂಡ ಪುಟ್ಟರಾಜು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ TV5 ಮಹಾಭಾರತ ಮಹಾಸಂಗ್ರಾಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಎಸ್, ಮೊದಲಿಗೆ ಬಿಜೆಪಿ ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷ ಓಂ ಶಕ್ತಿ ಚಲಪತಿ, ನಿಮ್ಮ ಅಭ್ಯರ್ಥಿಯನ್ನ ಇಲ್ಲಿ ಯಾಕೆ ಗೆಲ್ಲಿಸಬೇಕು, ಯಾವುದು ಶಕ್ತಿ, ಯಾವುದು ಛಲ? ಚಲಪತಿ ಅವರೇ. ಧನ್ಯವಾದಗಳು ರಾಘವ ಸೂರ್ಯ ಅವರಿಗೆ. ಅದೇ ರೀತಿ TV5 ಚಾನಲ್ಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಏನು 2014ರಿಂದ ನಮ್ಮ ಮೋದಿಯವರು ಅಭೂತಪೂರ್ವ ಏನು ಜಯಬೇರಿ ಬಾರಿಸಿದ ಮೇಲೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ರಾಷ್ಟ್ರದ ಹಿತ ಕಾಪಾಡುವಲ್ಲಿ ಪ್ರತಿ ಹೆಜ್ಜೆ ಇದೆ. ಅದೇ ರೀತಿ ರಾಷ್ಟ್ರದ ಸಾರ್ವಭೌಮತ್ವವನ್ನು ಕೂಡ ತಮ್ಮ ಮೈಯಲ್ಲಿ ಗೂಡಿಸ್ಕೊಂಡು ಪ್ರತಿಯೊಂದು ಹಿತದೃಷ್ಟಿಯಿಂದ ತಮ್ಮ ಅಭಿವೃದ್ಧಿ ಕಾರ್ಯಗಳಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಮೋದಿ ಅವರು ನಿಮ್ಮ ಶಕ್ತಿ ಅನ್ನೋದು ನಿಮ್ಮ ಅಭಿಪ್ರಾಯ? 100%. ಓಕೆ, ಹಾಗಾದ್ರೆ ಇಲ್ಲಿಯ ಜನತೆಗೆ ಮೋದಿ ಯಾವ ರೀತಿ ರೀಚ್ ಆಗ್ತಾರೆ, ಯಾವ ರೀತಿ ತಲುಪ್ತಾರೆ? ಯಾವಾಗ್ಲೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಅನ್ನಿಸಿಕೊಂಡಿರುವಂತ 7 ಬಾರಿ ಸಂಸದರಾಗಿ ಆಯ್ಕೆ ಆಗಿರುವಂತ KH ಮುನಿಯಪ್ಪ ಅವರೇ ಈ ಬಾರಿ ಕೂಡ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅವರ ನಿಲುವೇನು ಅನ್ನೋದನ್ನು ಕೂಡ ನಾವು ನೋಡೋಣ. ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ರಿಯಾಕ್ಷನ್. ಮುಂದಿನ ಹಂತದಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡೋಣ. ಅಶೋಕ್ ಕುಮಾರ್ TM ಅವರೇ, KH ಮುನಿಯಪ್ಪ ಅವರು 7 ಬಾರಿ ಸಂಸದರಾಗಿದ್ದೆ, ಸಾಧನೆ ಬಿಟ್ಟರೆ ಬೇರೆ ಯಾವುದೂ ಇಲ್ಲ, ಅಭಿವೃದ್ಧಿ ವಿಚಾರದಲ್ಲಿ ಶೂನ್ಯ ಅನ್ನೋ ಆರೋಪ ದೊಡ್ಡದಾಗಿ ಕೇಳಿ ಬರ್ತಾ ಇದೆ. ಕೋಲಾರ ಜಿಲ್ಲೆಯ ಜನ ಇತಿಹಾಸದಲ್ಲಿ ಕೇವಲ 1 ಬಾರಿ ಮಾತ್ರ 1984ರಲ್ಲಿ ಹೊರತುಪಡಿಸಿ ಸತತವಾಗಿ ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿದಿದ್ದಾರೆ. ಕೋಲಾರ ಪ್ರಜ್ಞಾವಂತ ಮತದಾರರು KH ಮುನಿಯಪ್ಪನವರನ್ನ 99ರಿಂದ 28 ವರ್ಷಗಳ ಕಾಲ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ಈ ಜಿಲ್ಲೆ ಅಭಿವೃದ್ಧಿ ಹೊಂದಿರೋದು ಕೂಡ ಕಣ್ಣಿಗೆ ಕಾಣ್ತದೆ. ನೀವು ಈಗ ಬೆಂಗಳೂರಿನಿಂದ ಬಂದರೆ ಆ ರಸ್ತೆ ಕೂಡ KH ಮುನಿಯಪ್ಪನವರು ರಾಷ್ಟ್ರೀಯ ಹೆದ್ದಾರಿ ಸಚಿವರಾಗಿದ್ದಾಗ ಮಾಡಿದಂಥ ರಸ್ತೆ. ಆ ರಸ್ತೆಯಲ್ಲಿ ಬರಬೇಕಾದ್ರೆ ನೀವು ನೋಡಿದಂಥ ಬೃಹತ್ ಕೈಗಾರಿಕೆಗಳು ಏನು ಇವತ್ತು ಇಡೀ ವಿಶ್ವದಲ್ಲೇ ಆ್ಯಪಲ್ ಫೋನ್ ಫೇಮಸ್ ಇದೆ, ಆ್ಯಪಲ್ ಫೋನ್ ಕಂಪ್ನಿ ಕೂಡ ಇವತ್ತು ನಮ್ಮ ಜಿಲ್ಲೆಗೆ ಬರ್ತಾ ಇದೆ. ಕೇವಲ ಅದೊಂದೇ ಅಲ್ಲ, ಎತ್ತಿನ ಹೊಳೆ ನೀರಿರ್ಬೋದು, KC ವ್ಯಾಲಿ ನೀರಿರ್ಬೋದು, ಎರಗೋಳ ನೀರಿರ್ಬೋದು, ಲೇಬಲ್ ಮಾತ್ರ ಇವರು ಅಂಟಿಸ್ಕೊಳ್ತಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಅಶೋಕ್ ಕುಮಾರ್ ಅವರೇ, ಒಬ್ಬ MP ಆಗಿ, ಒಬ್ಬ ಸಂಸದರಾಗಿ ಅವ್ರು 28 ವರ್ಷಗಳ ಕಾಲ ಸಾಮಾನ್ಯ ಜೊತೆಗೆ ಬೆರೀದೇ ಇದ್ರೆ ಸತತವಾಗಿ ಜನ, ಕೋಲಾರ ಜನ ಭಾಳ ಪ್ರಜ್ಞಾವಂತರಿದ್ದಾರೆ, ಸತತವಾಗಿ ಹಾರಿಸಿ ಕಳಿಸ್ತಾ ಇದ್ದಾರೆ. ಅಂದರೆ ಓಟ್ ಹಾಕ್ತಾ ಇದ್ದಾರೆ ಅಂದರೆ ಅರ್ಥ ಏನು ಅಂದರೆ ಅವರು ಸರಳ ಸಜ್ಜನಿಕೆ ಜೀವಿ, ಜನರಲ್ಲಿ ಬರೆಯೋ ಗುಣ ಮತ್ತು ಈ ಜಿಲ್ಲೆಗೋಸ್ಕರ ಸ್ಪಂದಿಸ್ತಾ ಇರೋದ್ರೆ ಸತ್ಯಾಸತ್ಯತೆ ಏನಿದೆ, ವಾಸ್ತವ ಏನಿದೆ ಅನ್ನೋದನ್ನ ಜನರಿಂದನೂ ಕೂಡ ತಿಳ್ಕೊಳ್ಳೋಣ. ಎಸ್, ಈಗ ರೈತ ಸಂಘದ ಅಧ್ಯಕ್ಷ ಕಲ್ವ ಮಂಜಲಿ ರಾಮು ಶಿವಣ್ಣ ಏನು ಹೇಳ್ತಾರೆ ಕೇಳೋಣ. ರೈತರಿಗೆ ಏನೆಲ್ಲ ಪ್ರಯೋಜನಗಳಾಗಬೇಕು ಅದಾಗಿದೆಯಾ? ಯಾಕಂತ ಹೇಳಿದ್ರೆ ಟೊಮ್ಯಾಟೊ ಅಂತ ಹೇಳಿದ ತಕ್ಷಣ ಕೋಲಾರ ಸದ್ದು ಮಾಡುತ್ತೆ. ಏಷ್ಯಾದಲ್ಲೇ ಅತಿ ದೊಡ್ಡ ಮಾರುಕಟ್ಟೆ, 2ನೇ ಅತಿ ದೊಡ್ಡ ಮಾರುಕಟ್ಟೆನ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಮತ್ತು ನಿಮ್ಮ ನಿರೀಕ್ಷೆಗಳು ಮತ್ತು ಈ ಮುಂಚೆ ಆಶ್ವಾಸನೆ ಕೊಟ್ಟಂತಹ ಸಂಸದರು ಎಷ್ಟು ಆಶ್ವಾಸನೆಗಳನ್ನು ಈಡೇರಿಸಿದ್ದಾರೆ? ಈಗ ನಮ್ಮ BJP ಮತ್ತು ಕಾಂಗ್ರೆಸ್ ಮುಖಂಡರು ಹೇಳಿದ ಪ್ರಕಾರ ಇವತ್ತು ನಮ್ಮ KH 28 ವರ್ಷದ ಸಾಧನೆ ಶೂನ್ಯ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ನಾನು ಮೂಲ ಕಾಂಗ್ರೆಸ್ಸಿಗನಾಗಿ, ನೀವು ಯಾವುದೇ ಪಕ್ಷದ ವಕ್ತಾರರಲ್ಲ. ಯಾಕಂತ ಹೇಳಿದ್ರೆ ಸಾಧನೆ ಫ್ಯಾಕ್ಟ್ರಿಗಳಾಗಿದೆ, ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ. ಯಾವಾಗ ಆಯಿತು ಇಂಡಸ್ಟ್ರಿಯಲ್ ಏರಿಯಾ?
ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೆಲಸ ಮಾಡ್ತಾರಂಥ ವರ್ಕರ್ಸ್ ಕನ್ನಡಿಗರು ಎಷ್ಟು ಜನ ಇದ್ದಾರೆ, ಕೋಲಾರ ಜಿಲ್ಲೆಯ ಜನ ಎಷ್ಟು ಜನ ಇದ್ದಾರೆ, ಬೇರೆ ಜಿಲ್ಲೆಯ ಜನ ಎಷ್ಟು ಜನ ಇದ್ದಾರೆ, ಬೇರೆ ರಾಜ್ಯದ ಜನ ಎಷ್ಟು ಜನ ಇದ್ದಾರೆ ಅನ್ನೋದು ಲೆಕ್ಕ ಕೊಡ್ಬೇಕು ಅವ್ರು ನಮಗೆ. ನಾವು ಚಿನ್ನ ಕೊಟ್ಟಂಥ ಜಿಲ್ಲೆ, ಹಾಲು ಕೊಟ್ಟಂಥ ಜಿಲ್ಲೆ, ರೇಷ್ಮೆ ಕೊಟ್ಟಂಥ ಜಿಲ್ಲೆ, ತರಕಾರಿ ಕೊಟ್ಟಂಥ ಜಿಲ್ಲೆ, ಇದಕ್ಕೆಲ್ಲ ಮುಖ್ಯವಾಗಿ ಚಿನ್ನ ಕೊಟ್ಟಂಥ ಜಿಲ್ಲೆ. ಇವತ್ತು ಚಿನ್ನ ಕೊಟ್ಟಂಥ ಜಿಲ್ಲೆಯ ಜನರನ್ನು ಇವತ್ತು ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡೋದಕ್ಕೆ ಕಾರಣಕರ್ತರು ಯಾರು? ದೀಪದ ಬುಡ ಕತ್ಲು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಚಿನ್ನದ ಹೊಳಪು ಬೇರೆ ಕಾಣಿಸ್ತಾ ಇದೆ, ಆದ್ರೆ ಇಲ್ಲಿ ಕಾಣ್ತಾ ಇಲ್ಲ, ಆ ತಳುಕಿಲ್ಲ. ಕೇವಲ ವಯಾರ ಮಾತ್ರ ಕಾಣ್ತಾ ಇದೆ, ತಂತ್ರಗಾರಿಕೆ ಮಾತ್ರ ಕಾಣ್ತಾ ಇದೆ, ಕುತಂತ್ರಗಳು ಮಾತ್ರ ಕಾಣ್ತಾ ಇದೆ ಅನ್ನೋದು ದೊಡ್ಡ ಆರೋಪ. ಎಸ್, ಥ್ಯಾಂಕ್ಸ್ ಫಾರ್ ಯರ್ ಫಸ್ಟ್ ರಿಯಾಕ್ಷನ್. JDS ಯಾವಾಗಲೂ ಕೂಡ ಕಾಂಗ್ರೆಸ್ಗೆ ಕಡು ಎದುರಾಳಿ, ಕಡು ವೈರಿ, ವಿರೋಧಿ. ಅಂಥದ್ರಲ್ಲಿ ಒಮ್ಮೆಲೆ ಸ್ನೇಹ ಮೈತ್ರಿ ಉದ್ಭವ ಆಗ್ಬಿಡುತ್ತಾ, ಪವಾಡ ಆಗ್ಬಿಡುತ್ತಾ ಅನ್ನೋ ಪ್ರಶ್ನೆ ಇಲ್ಲಿಯ ಜನತೆಯದ್ದು. ಇವತ್ತು ಏನು ರಾಜ್ಯದಲ್ಲಿ JDS ಮತ್ತು BJP ಮೈತ್ರಿ ಪಾಲನೆ ಮಾಡ್ಕೊಂಡಿದೆ, ಸರ್ಕಾರ ಒಪ್ಕೊಂಡಿದೆ ಅಂತ ಹೇಳಿದ್ರೆ, ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಕೂಡ ಇರ್ತಕ್ಕಂಥದ್ದು ಕಾಂಗ್ರೆಸ್ JDS ಕಡು ವಿರೋಧಿ. ಆದರೂ ಕೂಡ ಇಲ್ಲಿ 8 ಕ್ಷೇತ್ರಗಳಲ್ಲೂ ಕೂಡ 6 ಕಡೆ ಕಾಂಗ್ರೆಸ್, 2 ಕಡೆ JDS ಗೆದ್ದಿರ್ತಕ್ಕಂಥ ಶಾಸಕರು ಇರ್ತಕ್ಕಂಥದ್ದು. ಇವತ್ತು BJP ಕೂಡ ಎಲ್ಲೂ ಇಲ್ಲ. ಹಾಗಾಗಿ ಇವತ್ತು ನಾವು ಹೋದ್ಸರಿ ಕೂಡ ಕಾಂಗ್ರೆಸ್ಗೆ ಎದುರಾಳಿಯಾಗಿ ನಾವೇ ಕೂಡ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಕೇವಲ ಅಂತರದಿಂದ ಕೂಡ ನಮ್ಮ ಅಭ್ಯರ್ಥಿ ಸೋತ. ನನ್ನ ಪ್ರಶ್ನೆ ಅದೇ ಆಗಿದೆ, ಸ್ನೇಹ ಸೌಹಾರ್ದ ನಿಮ್ಮಿಬ್ಬರಲ್ಲಿ ದಿಢೀರಂತ ಉದ್ಭವ ಆಗೋಕ್ ಸಾಧ್ಯ ಇದೆಯಾ ಸ್ಥಳೀಯ ಮಟ್ಟದಲ್ಲಿ? ಸ್ಥಳೀಯ ಮಟ್ಟದಲ್ಲಿ ಆಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ಇವತ್ತು ರಾಜ್ಯ ಮಟ್ಟದಲ್ಲಿ ಮಾಡ್ಕೊಳ್ತಾ ಇದ್ದೀರಿ. ಇದು ನೇರವಾದ ಪ್ರಶ್ನೆ. ಓಕೆ, ವಾಸ್ತವ ಇದು, ವಾಸ್ತವ ವಾಸ್ತವ. ಓಂ ಶಕ್ತಿ ಚಲಪತಿ ಅವರೇ, ಬಿಜೆಪಿಯನ್ನು ಹೆಸರೇ ಇಲ್ಲ ಅಂತಾದ್ರಲ್ಲಿ ನೀವು ಇಲ್ಲಿ ಕಮಲ ಅರಳಿಸ್ತೀನಿ ಅಂತ ಬಂದಿದ್ದೀರಲ್ಲ, ಯಾವ್ದ್ರಿ ಧೈರ್ಯ? ಬರೀ ಮೋದಿ ಅನ್ನೋ ಹೆಸರನ್ನ ಹೇಳ್ಕೊಂಡು ಸ್ಥಳೀಯ ಮಟ್ಟದಲ್ಲಿ ಕೇಳಬೇಕು ಅಂತ ಅದು ಹೇಗೆ ಸಾಧ್ಯ? ರಾಘವ್ ಅವರೇ, ನಿಮಗೆ ಒಂದು ಮಾತು ಹೇಳ್ತೀನಿ. ಕೇವಲ ಹಿಡಿದಿರುವಂಥ ಸಂಸತ್ತು ಸದಸ್ಯರ ಸಂಖ್ಯೆ ಇವತ್ತು 283 ಆಗಿದೆ. ಅದೇ ರೀತಿ ಕೋಲಾರದಲ್ಲಿ ಕಳೆದ ಬಾರಿ 3 ಸದಸ್ಯರನ್ನ MLA ಕ್ಯಾಂಡಿಡೇಟ್ಸ್ ನಾವು ಪಡೆದಿದ್ವಿ. ಕಳೆದ ಬಾರಿ ನಾವು ಕಳ್ಕೊಂಡಿದ್ರಿ, ಅದು ಸತ್ಯನೇ. ಆದರೆ ಏನು ನೀವು ಲೋಕಸಭಾ ಚುನಾವಣೆಯಲ್ಲಿ ನೀವು ನೋಡಬೇಕಾದ್ರೆ ಏನು ನಾವು ಸೋತಿರೋದು 11,000, 6,000, 23,000. ಹೀಗಾಗಿ ನೇರ ಫೈಟ್ ನಾವು ಕೊಟ್ಕೊಂಡು ಬರ್ತಿದ್ರಿ. ಅದು KH ಮುನಿಯಪ್ಪನವರ ಕುಚೇಷ್ಟೆಯಿಂದ ಆಗ್ತಾ ಇತ್ತು, ಒಳ ಒಪ್ಪಂದಗಳು ಆಗ್ತಾ ಇತ್ತು. ಅವಾಗ ನಿಮ್ಮ ಪಕ್ಷದಲ್ಲಿ ಟಿಕೆಟ್ಗೆ ಸಿಕ್ಕಾಬಟ್ಟೆ ಗೊಂದಲ ಇತ್ತು. ಕಡೆ ಕ್ಷಣದವರೆಗೂ ಕೂಡ ಆ ಗೊಂದಲ ಬಗೆಹರಿದಿಲ್ಲ, ಇನ್ನೂ ಕೂಡ ಮುನಿಸು ಹಾಗೆ ಇದೆ. ಖಂಡಿತ ಅಲ್ಲ, ಗೊಂದಲ ಅಲ್ಲ ರಾಘವ್ ಅವರೇ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಯಾಕಂದ್ರೆ ಗೆಲ್ಲುವಂತ ಸರ್, ಒಂದ್ ನಿಮಿಷ, ಅಲ್ಲಿ ಗೆಲ್ಲುವಂತ ಅವಕಾಶಗಳು ಜಾಸ್ತಿ ಇದ್ದಿದೆ. ಅವರು ಕೂಡ ನಡೆಸಿದ್ರು, ಖಂಡಿತ ನೀವು ಪತ್ರ ಸಲ್ಲಿಸಿದ್ರು. ಖಂಡಿತ ಹೀಗಾಗಿ ನಿಮ್ಮಲ್ಲೂ ಕೂಡ ಎಲ್ಲವೂ ಸರಿ ಇಲ್ಲ. ನಿಮ್ಮೆಲ್ಲ ಕ್ವಶನ್ ನನ್ಗೆ ಅರ್ಥ ಆಗಿದೆ. ಖಂಡಿತವಾಗಿ ನೀವು ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಖಂಡಿತವಾಗಿ ನಿಮ್ಮೆಲ್ಲ ಏನಂದ್ರೆ ಇವತ್ತು ಈ ಬಾರಿ ನಾವು ಇಲ್ಲಿ ಗೆಲ್ತೀರಿ. KH ಮುನಿಯಪ್ಪನವರ ವಿರೋಧಿ ಅಲೆ ಇದೆ, ಮೋದಿ ಅವರ ಅಲೆ ಇದೆ. ಮತ್ತೆ ನೀವು ಅಭ್ಯರ್ಥಿಗಳ ವಿಷಯಕ್ಕೆ ಬಂದಾಗ ಆಕಾಂಕ್ಷಿಗಳ ಪಟ್ಟಿ ಸುಮಾರು 15 ಇತ್ತು. ಅದರಲ್ಲಿ ಯಾವ ಸೂಕ್ತವಾದಂಥ ವ್ಯಕ್ತಿ ನಮ್ಮ ಅಭ್ಯರ್ಥಿಗಳನ್ನ ಯಾವ ಸೂಕ್ತವಾಗಿ ಕಡೆಗಳಿಗೆ ಎಲೆಕ್ಷನ್ ಫೇಸ್ ಮಾಡಿ ಸೋಲ್ಸಂತ ವ್ಯಕ್ತಿನ ಕಂಡುಕೊಳ್ಳಲಿಕ್ಕೆ ನಮಗೊಂದು ಸ್ವಲ್ಪ ಇದಾಯ್ತು, ಲೇಟ್ ಆಯ್ತು. ಮೋದಿ ಅವರ ಅಲೆ ಇಲ್ಲಿ ಹಾಕಿದೆ ಹೇಗಿದೆ 100%. ಇವತ್ತು ಅವರು ಏನು ಉಜ್ವಲ ಯೋಜನೆ ಇರ್ಬೋದು, ಇವ್ರಿಗೆ ಮಾಡಿಲ್ಲ ಗಿಡಿಲ್ಲ ಅಂತ ಏನೋ ಹೇಳ್ತಾರಲ್ಲ. ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆಗೆ ಮೋದಿಯಿಂದ ಆಗುವ ಲಾಭಗಳೇನು? ಏನು ಲಾಭ ಇಲ್ಲ. ಇವತ್ತು ಕೋಲಾರಕ್ಕೆ ಹಾಗೂ KGFಗೆ ಅಮೃತ್ ಸಿಟಿಯಲ್ಲಿ 150 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಯಾವುದೇ ಶಾಸಕರಿಲ್ಲ ಇಲ್ಲಿ. ಆದ್ರೆ ಕೂಡ ಮೋದಿ ಅವರ ಏನು ಅಭಿವೃದ್ಧಿ ಪದ ಪ್ರತಿಯೊಂದು ಸರ್ವವ್ಯಾಪಿ ಸರ್ವಸ್ಪರ್ಶಿ ಅಂತಿದೆ. ಆಗಿದ್ರೆ ಶಾಸಕರಿಲ್ಲ ಅಂದ್ಬಿಟ್ಟು ಅವ್ರ ಅನುದಾನ ಬಿಡುಗಡೆ ಮಾಡಿದ್ರೆ ಇರ್ಬೋದಾಯ್ತು. ಅಮೃತ್ ಸಿಟಿ ಯೋಜನೆ ಯಾಕೆ ಯೋಜನೆ ಬಿಡುಗಡೆ ಮಾಡಿದ್ರು? ಇವತ್ತು ಫಲಾನುಭವಿ ಬಟ್ಟಿಗಳಲ್ಲಿ ಆಯುಷ್ಮಾನ್ ಭಾರತ್ 5 ಲಕ್ಷದವರೆಗೂ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ಬಡವನಿಗೆ ಹೋಗ್ತಾ ಇದೆ. ಓಕೆ, ಮೋದಿ ಅವರು ಬಂದ ಮೇಲೆ ನಮಗೆ ಶಕ್ತಿ ಬಂದಿದೆ. ಹೀಗಾಗಿ ನಮಗೆ ಇಲ್ಲಿ ಯಾರೇ ಕ್ಯಾಂಡಿಡೇಟ್ ಆದ್ರೂ ಭಾರತೀಯ ಜನತಾ ಪಕ್ಷದಿಂದ ಜಯಗಳಿಸ್ತಾರೆ ಅನ್ನೋದು ನಿಮ್ಮ ಅಭಿಪ್ರಾಯ. ಇವತ್ತು ನಮ್ಮ ಶಕ್ತಿ. TM ಅಶೋಕ್ ಕುಮಾರ್ ಅವರೇ, KH ಮುನಿಯಪ್ಪ ಅವರನ್ನ ಸೋಲ್ಸೋಕೆ ಎದುರಾಳಿ ಬೇಡ, ಅವರ ಪಕ್ಷದಲ್ಲೇ ಸಾಕು ಅನ್ನೋ ಮಾತಿದೆ. ವಿರೋಧಿ ಅಲೆ ಇದೆ ಅನ್ನೋದು ದೊಡ್ಡದಾಗಿ ಕೇಳ್ತಾ ಇದೆ. ನಾನು ಪ್ರಶ್ನೆ ಮುಗಿಸಿಲ್ಲ. ನನ್ನ ಪ್ರಶ್ನೆ, ರಾಜಕೀಯವಾಗಿ ಅವ್ರ ಮೇಲೆ ಏನೇ ಆರೋಪ ಪ್ರತ್ಯಾರೋಪ ಇದ್ರು, ವಾಸ್ತವವಾಗಿ ನೀವು ನಿಮ್ಮ ಅಭ್ಯರ್ಥಿ ಹಾಲಿ ಸಂಸದರು ಮುಂಚೆ ಏನು ಆಶ್ವಾಸನೆ ಕೊಟ್ಟಿದ್ರು, ಈಗೇನೆಲ್ಲ ಈಡೇರಿಸಿದ್ದಾರೆ? ನೆನಪಿದಾವ ಆಶ್ವಾಸನೆಗಳು? ಸರ್ ಇಲ್ಲಿ ಕೇಳಿಸ್ಕೊಳ್ಳಿ ದಯವಿಟ್ಟು. ಇಷ್ಟೊತ್ತು ಹೇಳಿದ್ರು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಯಾವ ಮೋದಿ ಅಲೆನೂ ಇಲ್ಲ. ಕಳೆದ 5 ವರ್ಷಗಳಿಂದ ದೇಶದಲ್ಲೆಲ್ಲ ಮೋದಿ ಅಲೆ ಇತ್ತು. ದೇಶದಲ್ಲೆಲ್ಲ ಮೋದಿ ಅಲೆ ಬೀಸಿದ್ರೆ ಕೋಲಾರಕ್ಕೆ ಬೀಸಲಿಲ್ಲ. ಯಾಕೆಂದ್ರೆ ಕೋಲಾರಕ್ಕೆ ಅಲೆ ಎಲ್ಲ ಬರಲ್ಲ. ನೋಡಿ, ಒಬ್ಬ ನಿಮ್ಮ ಅಭ್ಯರ್ಥಿಯ ಬಗ್ಗೆ ಇಲ್ಲಿ ಜೈಕಾರ ಹಾಕೋದಕ್ಕೆ, ಭಾಷಣ ಮಾಡೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನತೆಗೆ ಮತ್ತು ಈ ಕೋಲಾರ ಜನತೆಗೆ ಗೊತ್ತಾಗಬೇಕಾಗಿರೋದೇನು ಅಂತ ಹೇಳಿದ್ರೆ, 1 ಮಿನಿಟ್, ನಾನೀಗ ನೋಡಿ ಆಶ್ವಾಸನೆಗಳ ನೆನಪಿದ್ದಾವ? ಯಾವೆಲ್ಲ ಆಶ್ವಾಸನೆಗಳನ್ನ ಕೊಟ್ಟಿದ್ರು, ಅದು ಈಡೇರ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಕೇಳಿಸ್ಕೊಳ್ಳಿ. ಶ್ರೀನಿವಾಸಪುರದಲ್ಲಿ ಮಾವು ಪಲ್ಪ್ ಫ್ಯಾಕ್ಟರಿ ಕೊಡ್ತೀನಿ ಅನ್ನೋ ಅಂತಾನೆ ಹೇಳಿದ್ರು, ಆಗಿದ್ಯಾ? ಉತ್ತರ ಕೊಡಿ. ಕೇಳಿಸ್ಕೊಳ್ಳಿ 1 ನಿಮಿಷ. ಈಗ ಉತ್ತರ ಕೇಳಿಸ್ಕೊಳ್ಳಿ ಸರ್. KH ಮುನಿಯಪ್ಪ ಅವ್ರು ಕೊಟ್ಟಿದ್ದು ರೈಲ್ವೆ ಫ್ಯಾಕ್ಟ್ರಿ.
ಪಲ್ಪ್ ಫ್ಯಾಕ್ಟ್ರಿ ಮಾಡೋದು ಸ್ಟೇಟ್ ಗವರ್ಮೆಂಟ್ ಇಂದ ಮಾಡೋದಕ್ಕೆ ಪ್ರಯತ್ನಗಳು ಪ್ರಾರಂಭ ಆಗಿದೆ. ಶಾಶ್ವತ ಈಗಾಗಲೇ ನೀರಾವರಿ ಯೋಜನೆ ಕೇಸ್ಗಳು ಹೇಳ್ತೀನಿ. ಎಸ್. ಮಾಲೂರಿನಲ್ಲಿ ಈಗಾಗಲೇ ಸಂಸ್ಕರಣ ಘಟಕ ಸ್ಟಾರ್ಟ್ ಆಗಿದೆ. ಹಾಗಾದ್ರೆ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದಂತ KH ಮುನಿಯಪ್ಪ ಅವರಿಗೆ ಟಿಕೆಟ್ ನ ತಪ್ಪಿಸಬೇಕು ಅನ್ನೋ ಹುನ್ನಾರ ಯಾಕೆ ಸರ್, ಮಾಡಿದ್ದು? ಅದು ನಮ್ಮ ಪಕ್ಷದ ಇಂಟರ್ನಲ್ ವಿಷಯಗಳು. ನಾವು ಒಂದ್ ನಿಮಿಷ. internal ಆಗಿ ನೀವು ಸಾರ್ವಜನಿಕ ಇಲ್ಲ, ಜೀವನದಲ್ಲಿ ಕೇಳ್ಕೊಳ್ಳಿ. ಇಂಟರ್ನಲ್ ಅಂತ ಹೇಳಿ ಇವ್ರನ್ನೆಲ್ಲ ದೊಡ್ಡ ದೂರ ಮಾಡಬೇಡಿ. ಇಲ್ಲ ಅದನ್ನ ಹೇಳಿ ಇಂಟರ್ನಲ್ ಅಲ್ಲ, ಇಲ್ಲಿ ಎಲ್ಲ ಎಕ್ಸ್ಟರ್ನಲ್. ಗೊತ್ತಿದೆಯೋ ಗೊತ್ತಿಲ್ವೋ, KH ಮುನಿಯಪ್ಪನವ್ರನ್ನ ಇಲ್ಲಿ ಬೇಡ ಅಂತ ಹೇಳಿದ್ದಲ್ಲ, ಚಿತ್ರದುರ್ಗಕ್ಕೆ ನಮಗೆ ಇನ್ನೊಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಬೇಕಾಗಿತ್ತು. ರೈಲ್ವೆ ಕೋಚ್ ಫ್ಯಾಕ್ಟರಿಗೆ ಗುದ್ದಲಿ ಪೂಜೆ ಮಾಡಿದ್ದು ಬಿಟ್ರೆ ಇನ್ನೂ ನೆನಪಾಗಿಲ್ಲ ಅನ್ನೋ ಮಾತು ಇಲ್ಲಿಯ ಜನರ ಆರೋಪ ಕೇಳಿ ಬರ್ತಾ ಇದೆ. ಹೌದು, ಹೌದಾ? ಜಮೀನ್ ನಾವು ಕೊಡಕ್ ರೆಡಿ ಇದೀವಿ. ಸೆಂಟ್ರಲ್ ಗವರ್ಮೆಂಟ್ ಫಂಡ್ ಲಾಸ್ಟ್ ಕೊಡ್ಲಿಲ್ಲ. ಇಯರ್ ಅಂದ್ರೆ ನೀವು ಸರ್ಕಾರ ಅಸಹಾಯಕರು, ಬರ್ಲಿಲ್ಲ. ಅಂದ್ರೆ ಅಸಹಾಯಕರು, ಅಂದ್ರೆ ಅಸಹಾಯಕರು. ಯಾರು 60 ವರ್ಷಗಳ ಕಾಲ ನಾವು ಮಾಡಿರೋದನ್ನೇ ಮುಂದುವರ್ಸ್ಕೊಂಡು ಹೋಗಿರೋದು. ಹಾ. ಇವ್ರು ಬರೀ ಮಾಡೋದು ಅಂಬಾನಿ ಅದಾನಿ. 65 ವರ್ಷ ಅಂಬಾನಿ, ಆಗಿದ್ದನ್ನ ಅದಾನಿ ಮೋದಿ ಕಷ್ಟ ಅವರು ಮಾಡೋದು. ಕೇವಲ 5 ವರ್ಷ ಮಾಡಿ ಏನು? ತೋರಿಸಿದ್ದಾರೆ. ಅಕ್ಕಿ ನಾವು ಕೆಸರಲ್ಲಿ ಮಾಡಿದ್ವಿ ಅಂತ ಚಾಟದಲ್ಲೇ. ಒಪ್ಕೊಂಡ್ರು ಅಶೋಕ್ ಈಗ ಅವರು. ಥ್ಯಾಂಕ್ಸ್ ಅವ್ರಿಗೆ. ಮೋದಿ ಅವರು ಅವ್ರು ಏನ್ ಹೇಳಿದ್ರು, ಏನ್ ಮಾಡಿದ್ದಾರೆ ಅನ್ನೋದನ್ನ. ಮುಳಬಾಗಿಲು ಕೈಗಾರಿಕಾ ಪ್ರದೇಶ ಏನಾಯ್ತು? ಧನ್ಯವಾದಗಳು ಇದೆಯಲ್ಲ, ಇದೆಯಲ್ಲ ಅದು. ಏನ್ ಮಾಡ್ತಾ ಇದ್ದಾರೆ? ಅದೆಷ್ಟು ಚೆನ್ನೈ ಯಶಸ್ವಿ ಆಗಿದೆ. ಚೆನ್ನೈ ಕಾರ್ಡಲ್ಲಿ ಇದೆ ಅದು. ಹಾ, ಈಗಾಗ್ಲೇ ಇದೆ ಅದು. ಕರೆಕ್ಟ್. ಆದ್ರೆ ಎಲ್ಲವೂ ಕೂಡ ಆಶ್ವಾಸನೆಗಳು ಕಾಗದದಲ್ಲಿದೆ ಅನ್ನೋ ಆರೋಪ ಜನ ಮಾಡ್ತಾ ಇದ್ದಾರೆ. ನಾನ್ ಮಾಡ್ತಾ ಇಲ್ಲ. ಈಗ ಅಶೋಕ್ ಕುಮಾರ್ ನರಸಾಪುರ ಅವರೇ. ಕೈಗಾರಿಕಾ ಇದು ಪ್ರಾಂಗಣ ಹೆಂಗಿಲ್ಲ ಬಂತು? ಇವತ್ತು ನಮ್ಮ ಕಾಂಗ್ರೆಸ್ ಮುಖಂಡರು ಏನಾಗ್ಬೇಕಾಗಿದೆ? ಏನಾಗ್ಬೇಕಾಗಿದೆ? ಕಾಂಗ್ರೆಸ್ ಮುಖಂಡರು ಏನು ಹೇಳ್ತಾ ಇದ್ದಾರೆ, ಇವತ್ತು ಸುಮಾರು 28 ವರ್ಷ ಅಧಿಕಾರನ KH ಮುನಿಯಪ್ಪನವರು ಅನುಭವಿಸಿದ್ದಾರೆ ಸರ್. 2 ಸಲ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ, ಒಂದ್ಸಲ ರಾಜ್ಯ ಹೆದ್ದಾರಿ ಸಚಿವರಾಗಿದ್ದರು, ಒಂದ್ಸಲ ರಾಜ್ಯ ರೈಲ್ವೆ ಸಚಿವರಾಗಿದ್ದಂಥವರು ಇವತ್ತು ರೈಲ್ ಬಿಡ್ತಾನೆ ಇದ್ದಾರೆ ಕೋಲಾರಿಂದ ಬೆಂಗಳೂರಿಗೆ. ಇವತ್ತು ನಮ್ಮ ನೋವು ಒಂದೇ, ಒಬ್ಬ ಓಕೆ, ಒಂದು ನೋವು ಏನಾಗಿದೆ ಅಂತಂದ್ರೆ ಸರ್, ಒಂದು ನಿಮಿಷ ಹೇಳಿ. ನೀವು ಮಾತಾಡಿ. ರಾಮಶಿವಣ್ಣ ಮಾತಾಡಿ. ನಾವು ನೀವು ಮಾತಾಡ್ತಾ ಯಾವತ್ತೇ ಆಗಲಿ, ನಾವು BJP ಪರ ಆಗಲಿ ಅಥವಾ ಕಾಂಗ್ರೆಸ್ ಪರ ಆಗಲಿ ಅಥವಾ JDS ಪರ ಆಗಲಿ ನಾವು ಮಾತಾಡೋರಲ್ಲ. ನಾವು ಯಾಕಂತ ಹೇಳಿದ್ರೆ ನಾವು ರೈತ ಕುಲ ಆಗಿ, ಒಬ್ಬ ದೇಶಕ್ಕೆ ಅನ್ನ ನೀಡ್ತಾರಂಥವ್ರಾಗಿ, ಈ ಇಡೀ ಈ ವಿಶ್ವಕ್ಕೆ ನಾವು ಆಹಾರ ಧಾನ್ಯ ಪದಾರ್ಥಗಳನ್ನ ಬೆಳೆದು ಕಳಿಸ್ತಾರಂಥವ್ರಿಗೆ ನಮಗೆ ಬೇಕಾಗಿರೋದು ಒಂದು ನೀರು ಕೊಡಿ, ಒಂದು ರೈತರು ಬೆಳೆದಂತ ಬೆಳೆಗಳಿಗೆ ಯೋಗ್ಯವಾದ ಬೆಲೆ. 6 ವಿಧಾನಸಭಾ ಕ್ಷೇತ್ರಗಳು ಕೋಲಾರ ಜಿಲ್ಲೆಗೆ, 2 ವಿಧಾನಸಭಾ ಕ್ಷೇತ್ರಗಳು ಚಿಕ್ಕಬಳ್ಳಾಪುರ ಜಿಲ್ಲೆ. ಅದು ಕೋಲಾರ ಲೋಕಸಭಾ ಕ್ಷೇತ್ರದ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಲ್ಲಿನ ಸಮಸ್ಯೆಗಳೇನು, ನಿಜಕ್ಕೂ ಅವರ ನಿರೀಕ್ಷೆಗಳೇನು ಅನ್ನೋದನ್ನ ತಿಳಿಬೇಕಾಗಿದೆ. ಆ ಸಮಯ ಈಗ ಬಂದಿದೆ. ಕೋಲಾರ ಜನತೆಯ ಉತ್ತರ ಏನು, ಇಲ್ಲಿಯ ವಕ್ತಾರರ ಮಾತುಗಳಿಗೆ ಮತ್ತು ಇಲ್ಲಿನ ವಾಸ್ತವ ರೂಪ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಲೆಟ್ಸ್ ಕಮೆಂಟ್. ಸರ್, ಏನಾಗಬೇಕಾಗಿದೆ? ಇನ್ನು ಅಭಿವೃದ್ಧಿ ಆಗಬೇಕಾಗಿದೆ, ಇನ್ನು ಆಗೇ ಇಲ್ಲ. ಇನ್ನು ಮುಂದೆ ಒಳ್ಳೆ ವ್ಯಕ್ತಿಯನ್ನು ಬರಬೇಕು. ಹೈನುಗಾರಿಕೆ ಎಲ್ಲ ನಂಬಿಕೊಂಡು ಅಂಥದ್ದು ಹೈನುಗಾರಿಕೆ ಸಾಲ ಮನ್ನಾ ಮಾಡಿಲ್ಲ. ರೈತರ ಕೃಷಿ ಸಾಲವನ್ನು ಮನ್ನಾ ಮಾಡಿ ಎಲ್ಲ ಬ್ಯಾಂಕ್ಗಳಲ್ಲೂ ಹೈನುಗಾರಿಕೆದು ಕೃಷಿದು ಫುಲ್ ಸಣ್ಣ ರೈತರು ಇರೋದರಿಂದ ಅವರಿಗೆ ಕೂಲಿ ಕಾರ್ಮಿಕರು ಹೈನುಗಾರಿಕೆ ಅಂಥವ್ರದ್ದು ಮಾಡಬೇಕು ಅಂತ ನಾನು ಅವರಲ್ಲಿ ಮನವಿ 7 ಬಾರಿ ಸಂಸದರಾಗಿದ್ದಂಥವರೇ ಈ ಬಾರಿಯೂ ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ ಕಾಂಗ್ರೆಸ್ನಿಂದ. ಹಾಗಾದ್ರೆ ಏನು ಅಭಿವೃದ್ಧಿ ಆಗೇ ಇಲ್ವಾ? ಸಿಲ್ಕ್ ಮತ್ತೆ ಮಿಲ್ಕ್ಗೆ ಕೋಲಾರ ಪ್ರಸಿದ್ಧ ಆಗಿದೆ ಮತ್ತು ರೈತರು ಚೆನ್ನಾಗಿರ್ಬೇಕಾದಂಥ ಕ್ಷೇತ್ರ ಅಂತ ಎಲ್ಲರೂ ಅಪೇಕ್ಷೆ ಪಡ್ತಾರೆ ದೂರದಲ್ಲಿರೋರಿಗೆ. ಆದರೆ ವಾಸ್ತವ ಏನು? ಸಿಲ್ಕ್ ಮಿಲ್ಕ್ ಅನ್ನೋಂಥ ವಿಚಾರದಲ್ಲಿ ಇಡೀ ದೇಶದಲ್ಲಿ ಹೆಸರಾಂತ ಆಗಿದಂಥ ಜಿಲ್ಲೆ ಇವತ್ತು ಬೆಂಗಳೂರು ಉಚ್ಚೆ ನೀರು ಕುಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಅಭಿವೃದ್ಧಿ. ಬೆಂಗಳೂರು ಉಚ್ಚೆ ಬಿಟ್ಟರೆ ಬೇರೆ ಗತಿ ಇಲ್ಲ. ಅದು ಕೂಡ ಯಾಕೆ ಹಾಗೆ ಹೇಳ್ತಾ ಇದ್ದೀರಿ? ಅಲ್ಲ, ಉಚ್ಚೆ ಅಂತ ಯಾಕೆ ಬಳಸ್ತಾ ಇದೀವಿ ನಾವು ಅಂದರೆ ಇದು ನೋವಿನಂಥ ವಿಚಾರ ಇದು. ಯಾಕಂದರೆ ನಮ್ಗೆ ಯಾವುದೇ ನದಿ ನಾಲೆಗಳಿಲ್ದಿರೋಂಥ ಜಿಲ್ಲೆ. ಇಷ್ಟೊತ್ತಿಗೆ ಯಾವುದಾದ್ರೂ ನೀರು ಬರಬೇಕಾಗಿತ್ತು, ನಮ್ಮ ಪಾಲುಗಳು ಯಾವ ನದಿಗಳಲ್ಲಿ ಎಷ್ಟೆಷ್ಟು ಪಾಲುಗಳಿದೆ ಅನ್ನೋಂಥದ್ದು ರಾಜಕಾರಣಿಗಳಿಗೆ ಗೊತ್ತಿದ್ರು, ಜಾಣಕರುಡರಂತೆ ಇದ್ದಂಥದ್ದು ಎಲ್ಲ ಪಕ್ಷದವರು ಸೇರಿ. ಹಾಗಾಗಿ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಥದ್ದು KH ಮುನಿಯಪ್ಪನವರು 7 ಬಾರಿ ಸತತವಾಗಿ ಗೆದ್ದಿದ್ದಾರೆ ಅನ್ನೋಂಥದ್ದಾದರೆ ಅದಕ್ಕೆ ಮುಂದೆ ಹೇಳಿದ್ರು ಅವರು, ಅಶೋಕ್ ಅಣ್ಣವರು ಒಂದು ಮಾತು ಹೇಳಿದ್ರು, ಸಜ್ಜನಿಕೆ ರಾಜಕಾರಣಿ, ಅದಕ್ಕಾಗಿ ಗೆಲ್ತಾ ಇದ್ದಾರೆ ಅಂತ. ಅವರ ಸಜ್ಜನಿಕೆ ಯಾವ ರೀತಿ ಇತ್ತು ಅಂತಂದರೆ, ಮುಳುಬಾಗಿಲಲ್ಲಿ ಕೊತ್ತೂರು ಮಂಜು ಅನ್ನೋರನ್ನ ಗೆಲ್ಲಿಸಿದ್ದು ನಾನೇ ಅಂತ ಹೇಳ್ತಾರೆ. ಅಂಬರೀಷ್ ಅನ್ನೋರದ್ದು ಸ್ವಜಾತಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿರ್ತಾರೆ, ಅವರನ್ನು ಸೋಲಿಸಿ ಕೊತ್ತೂರು ಮಂಜುನಾಥನ್ ಗೆಲ್ಲಿಸ್ತಾರೆ. ಕೋಲಾರದಲ್ಲಿ ಶ್ರೀನಿವಾಸ್ ಗೌಡರು ಗೆಲ್ಲಿಗೆ ನಾನೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಜಮೀರ್ ಪಾಷಾ ಅನ್ನೋಂಥ ಒಬ್ಬ IAS ಆಫೀಸರ್ ಅಂತ ಇಲ್ಲಿ ಕ್ಯಾಂಡಿಡೇಟ್ ಮಾಡಿ ಶ್ರೀನಿವಾಸ್ ಗೌಡರು JDS ಗೆಲ್ಲಿಸ್ತಾರೆ. ಜಮೀರ್ ಪಾಷಾ ಅನ್ನೋಂಥ ಒಬ್ಬ ಮುಸಲ್ಮಾನ ಇವ್ರನ್ನ ಮುಗಿಸ್ತಾರೆ ಇಲ್ಲಿ. ಅವರ ಸಜ್ಜನಿಕೆ ಅಭಿವೃದ್ಧಿಗಿಂತ ವಾಸ್ತು ಅವ್ರು ಏನಕ್ಕೆ ಹೋಗಾಡ್ಕೊಳ್ಳಿ, ವಾಸ್ತು ಮಾತಾಡ್ತೀವಿ ಸರ್. ಸಜ್ಜನಿಕೆ ಅನ್ನೋ ವಿಚಾರಕ್ಕೆ ಅವರ ಸಜ್ಜನಿಕೆ ಯಾವ ರೀತಿ ಇತ್ತು, ಅವರ ಸಜ್ಜನಿಕೆ ಮುಖವಾಡ ಏನಿತ್ತು ಅನ್ನೋಂಥದ್ದು ಇವತ್ತು ಬಯಲಿಗೆ ಬಿದ್ದಿರೋದ್ರಿಂದ, ಇವತ್ತು ಅವರ ಸಜ್ಜನಿಕೆ ಮುಖವಾಡ ಬಯಲಿಗೆ ಬಿದ್ದಿರೋದ್ರಿಂದ ಇವತ್ತು ಅವ್ರು ಏನು ಅನ್ನೋಂಥ ತೋರಿಸ್ಕೊಳ್ಳೋ ಪರಿಸ್ಥಿತಿ ಆಗಿದೆ. ಈಗ ನಿಮ್ಮ ಕ್ಷೇತ್ರದ ಕೂತ್ಕೊಳ್ಳಿ ನಿಮ್ಮ ಕ್ಷೇತ್ರದ ಜನತೆಯ ಯಾವ ನಿರೀಕ್ಷೆಗಳು ಈಡೇರಿವೆ ಅಂತ ನೀವು ಹೇಳ್ತೀರಿ? ಎಲ್ಲ ನಿರೀಕ್ಷೆಗಳು ಈಡೇರಿವೆ ಸರ್. ಯಾವುದು ಸ್ಪೆಸಿಫೈ ನಿರ್ದಿಷ್ಟವಾಗಿ ಹೇಳಿ.
ಕೈಗಾರಿಕೆಗಳಿರ್ಬೋದು ಮತ್ತು ಹೈವೇ ರಸ್ತೆಗಳಿರ್ಬೋದು, ಪ್ರತಿಯೊಂದು ಹಳ್ಳಿಗೂ ಕುಡಿಯೋ ಟ್ಯಾಂಕರ್ ಇದೆ, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಾವು ಮೋದಿಯವ್ರ ಥರ ಅಚ್ಚೇ ದಿನಾಯಗ ಅಂತ ನಾವು ಯಾರೂ ಹೇಳಿಲ್ಲ. ಸುಳ್ಳು ಭರವಸೆಗಳನ್ನ ಕೊಟ್ಟಿಲ್ಲ, ಕೊಟ್ಟು ಮಾಡಿಲ್ಲ. KH ಮುನಿಯಪ್ಪನವರು ಗೆದ್ದಿದ್ದಾರೆ ಅಂದರೆ ಅವರು ಅಭಿವೃದ್ಧಿ ಮಾಡಿರೋದಕ್ಕೆ ಗೆದ್ದಿರೋದು. ರೈತರಿಗೆ ಪ್ರತಿಯೊಬ್ಬರಿಗೂ ರೈತರಿಗೆ ಅನುಕೂಲ ಆಗಲಿ ಅಂತ KC ಮೇಲೆ ತೊಗೊಂಬಂದಿದ್ದಾರೆ. ಎತ್ತಿನ ವೇಳೆ 2020 ಬರುತ್ತೆ. ಇದು ಅವ್ರು ಅವಾಗಲೇ ನೀವು ಕೇಳ್ತಾ ಇದ್ರಿ, ನೀವು ಏನೋ ಇದು ನಮ್ಮ ಎರಗೋಳು ಯೋಜನೆ ಯಾಕೆ ಬರ್ತಾ ಇಲ್ಲ ಅಂತ. ಎರಗೋಳು ಯೋಜನೆ ಸ್ಟಾರ್ಟ್ ಮಾಡಿದ್ದು ಕುಮಾರಸ್ವಾಮಿ ಅವರು, ಅದನ್ನು ನಿಲ್ಲಿಸಿದ್ದು ಯಡಿಯೂರಪ್ಪ ಅವರು. ಸರ್, ಈ ಜಿಲ್ಲೆನಲ್ಲಿ ಆಗಲಿ ಕರ್ನಾಟಕ ರಾಜ್ಯದಲ್ಲಾಗಲಿ ಏನೇ ಅಭಿವೃದ್ಧಿ ಆಗಬೇಕಾದ್ರೂ ಕಾಂಗ್ರೆಸ್ ಪಕ್ಷದಿಂದನೇ ಆಗಿರೋದು. 65 ವರ್ಷದಿಂದ ಏನಾಗಿದೆ ಅಂತಾರಲ್ಲ, ಎಲ್ಲ ಆಗಿದ್ರೆ ಏನೂ ಮಾಡಿಲ್ಲ. ಇನ್ನೆಲ್ಲ ಆಗಿರೋದು ಕೋಲಾರದಲ್ಲಿ ಏನಾಗಿದೆ? ಎಲ್ಲ ಆಗಿದೆ ಸರ್. ನಮ್ಮ KH ಮುನಿಯಪ್ಪನವ್ರು ಏನೂ ಮಾಡಿಲ್ಲ ಅಂದರೆ, ಕೋಲಾರಲ್ಲಿ ಈಗಿನ ಅಮೃತ್ ಅಂತ ಯೋಜನೆಯಲ್ಲಿ 200 ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ. ಎಲ್ಲರೂ ಓಡಾಡ್ತಾ ಇರೋ ರಸ್ತೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಯಾವ ಸೆಂಟ್ರಲ್ಲೂ ಅವ್ರ ಸೆಂಟ್ರಲ್ಲೇ ಆಗಿರೋದು. ಮತ್ತು KGF ನಗರದಲ್ಲಿ 150 ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ. 15 ಕೋಟಿ ರೂಪಾಯಿ ಕೆಲಸ ಶ್ರೀನಿವಾಸಪುರದಲ್ಲಿ ನಡೀತಾ ಇದೆ. ಇದೆಲ್ಲ ಇವ್ರು ಒಟ್ಟುವರಿ ಕಾನ್ಸ್ಟಿಟ್ಯೂನ್ಸಿ ತಗೊಂಡಾಗ 400ರಿಂದ 500 ಕೋಟಿ ಅಮೃತ್ ಇದರಲ್ಲೇ ನಡೀತಾ ಇದೆ ಯೋಜನೆಯಲ್ಲಿ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಕೇವಲ ರಾಜಕಾರಣಕ್ಕಾಗಿ ರಾಜಕಾರಣ ನಡೀತಾ ಇದೆ ಹೊರತು ಜನರ ಸಮಸ್ಯೆಗಳು ಯಾವ ಪಕ್ಷನೂ ಕೂಡ ಇವತ್ತು ಚರ್ಚೆ ಮಾಡ್ತಾ ಇಲ್ಲ. ಇವತ್ತು KH ಮುನಿಯಪ್ಪ ಒಳ್ಳೆಯವರ ಅಥವಾ ಮುನಿಸ್ವಾಮಿ ಒಳ್ಳೆಯವರ ಅನ್ನೋದಲ್ಲ ನಮ್ಗೆ ಮುಖ್ಯ ಇವತ್ತು ಆಗ್ಬೇಕಾಗಿರೋದು. ಇಲ್ಲಿನ ಜನರ ಸಮಸ್ಯೆಗಳೇನಿದಾವೆ, ಶಾಶ್ವತ ನೀರಾವರಿ ಅಂತ ಸಮಸ್ಯೆ ಇವತ್ತು 20 ವರ್ಷಗಳಿಂದ ನಮ್ಮನ್ನು ಕಾಡ್ತಾ ಇದೆ. ಈ 3 ರಾಜಕೀಯ ಪಾರ್ಟಿಗಳು ಇವತ್ತು ಶಾಶ್ವತ ನೀರಾವರಿಯನ್ನು ತಂದುಕೊಡೋದ್ರಲ್ಲಿ ವಿಫಲ ಆಗಿದ್ದಾವೆ. ಈ 3 ರಾಜಕೀಯ ಪಾರ್ಟಿಗಳು ಇಲ್ಲಿ ಆಡಳಿತವನ್ನು ನಡೆಸಿದ್ದಾವೆ. ಅದು ಕಾಂಗ್ರೆಸ್ ಆಗಿರ್ಬೋದು, ದಳ ಆಗಿರ್ಬೋದು, BJP ಆಗಿರ್ಬೋದು. ಇದುವರೆಗೂ ಯಾವುದು ಕೂಡ ಮಾಡಿಲ್ಲ. ಇಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಓದಿಕೊಂಡಿರುವಂತವ್ರು ಇದ್ದೀವಿ. ಅವರಿಗೆ ಇವತ್ತು ಕಾರ್ಖಾನೆಗಳ ಸ್ಥಾಪನೆ ಕೂಡ ಸ್ಥಳೀಯ ಒಂದು ಯುವಕರಿಗೆ ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ. ಇವತ್ತು ನಮ್ಮ ಕೆರೆ ಕಾಲುವೆಗಳು ಹೂಳೆತ್ತಿರುವಂತ ಕೆಲಸ ಇವತ್ತಾಗಿಲ್ಲ. ಇವತ್ತು ಕೆರೆಗಳು ಇವತ್ತು ಹಾಳಾಗಿದ್ದಾವೆ. ಯಾವ ಪಕ್ಷ ಕೂಡ ಏನು ಮಾಡಲ್ಲ ಅನ್ನೋದು ನಿಮ್ದು ಮಾಡೋದಿಲ್ಲ. ಆದ್ರೆ ನಾವೊಂದು ಸಂದೇಶ ಕೊಡ್ತಾ ಇದೀವಿ, ಏನು ಅಂತಂದ್ರೆ ಈ ಪಕ್ಷ ಮಾಡಿಲ್ಲ ಅಂದ್ರೂ ಕೂಡ ಸರಿ, ಕೋಮುವಾದಿ BJPಗೆ ಮಾತ್ರ ವೋಟ್ ಹಾಕಬಾರ್ದು. ಯಾಕೆಂದ್ರೆ ಅವರು ಮೋದಿ ಆಳಿ ಅಂತೇಳಿ ಸುಳ್ಳನ್ನು ಹೇಳ್ತಾ ಇದ್ರೆ. ಮೋದಿ ಬರೋದ್ರಿಂದ ಈ ದೇಶ ಉದ್ಧಾರ ಆಗೋದಿಲ್ಲ. ಆದ್ದರಿಂದ ಜಾತ್ಯತೀತವಂತ ಸರ್ಕಾರ ಆಯ್ಕೆ ಮಾಡ್ಕೋಬೇಕು. ಇವತ್ತು ಏನು BJP, ಕಾಂಗ್ರೆಸ್ ಮತ್ತೆ JDS 3 ಪಕ್ಷದಿದೆ. ಈ 3 ಪಕ್ಷದಕ್ಕೆ ಯಾವುದೇ ಸರ್ಕಾರ ಬಂದು ಇಲ್ಲಿ ಮತ ಕೇಳೋದಕ್ಕೆ ನೈತಿಕತೆ ಇಲ್ಲ. ನೈತಿಕತೆಯನ್ನ ಮರ್ತಿದ್ದಾರೆ. ಇವತ್ತು ನೈತಿಕತೆಯನ್ನು ಬಿಟ್ಟಿದ್ದಾರೆ ಅವರು. ಇವತ್ತು KH ಮುನಿಯಪ್ಪ 28 ವರ್ಷ ಸಂಸದರಾಗಿ ಏನಾಗಿದ್ದಾರೆ, ಅವರ ಒಂದು 28 ವರ್ಷದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಂದ್ರೆ, ಕೇವಲ ಅವರ ಮನೆ ಒಂದು ಅಭಿವೃದ್ಧಿ ಆಗಿದೆ, ಅವ್ರ ಮಕ್ಕಳ ಅಭಿವೃದ್ಧಿ ಆಗಿದ್ದಾರೆ, ಎಲ್ಲ ಆಗಿದ್ದಾರೆ. ಇಲ್ಲಿರೋ ವೈಯಕ್ತಿಕ ಅಭಿವೃದ್ಧಿ ಆಗಿದೆ ಅಂತೀರಾ? ಅಭಿವೃದ್ಧಿ ಆಗಿದೆ. ಏಷ್ಯಾದ 2ನೇ ಮಾರುಕಟ್ಟೆ ಅಂತಾನೆ APMC ಮಾರುಕಟ್ಟೆ ಅಂತ ಹೆಸರಾಗಿದೆ. ಆ 2ನೇ ಮಾರುಕಟ್ಟೆಯಲ್ಲಿ ಕಮಿಷನ್ ದಂಧೆ ನಡೀತಾ ಇದೆ. ಪಕ್ಷಗಳ ಗುದ್ದಾಟ ಅಂತ ನಡೀತಾ ಇದೆ. ಪಕ್ಷಗಳ ಗುದ್ದಾಟ ಬಿಟ್ಟು ಜನರ ಅಭಿವೃದ್ಧಿಯನ್ನ ನೋಡ್ಬೇಕು. ಯಾವುದೇ ರಾಜಕಾರಣಿ, ಕಾಂಗ್ರೆಸ್ ಆಗ್ಲಿ, BJPನೇ ಆಗ್ಲಿ, JDS ಆಗ್ಲಿ, ಯಾವೇ ಒಂದು ರಾಜಕಾರಣಿ, ಯಾವುದೇ ಒಂದು ಪಕ್ಷ ಗೆದ್ರೂ ಒಬ್ಬ ಬಡ ರೈತ ಆಗ್ಲಿ, ಒಬ್ಬ ಬಡ ಕೂಲಿ ಕಾರ್ಮಿಕ ಆಗ್ಲಿ, ಅವರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಹೊರತು ಏನು ಜಿಡ್ಡು ಅಂತ ಹೇಳ್ತೀವಿ ಅದನ್ನ ಬಿಡ್ಸಕ್ ಆಗ್ಲಾರ್ದಂತ ಸಮಸ್ಯೆ ಇವಾಗ ನಮ್ಮ ಕೋಲಾರ ಜಿಲ್ಲೆದಲ್ಲಿ ಇದೆ. 65 ವರ್ಷಗಳಲ್ಲಿ 5 ವರ್ಷ ಮಾತ್ರ ಬೇರೆ ಶಾಸಕರಾಗಿದೆ. 60 ವರ್ಷ ಕಾಂಗ್ರೆಸ್ನ ಸಂಸದರೇ ಆಳಿರುವಂಥ ಈ ಜಿಲ್ಲೆಯಲ್ಲಿ ಬೆಂಗಳೂರು 60 ಕಿಲೋಮೀಟ್ರ್ ಇರೋದು ಯಾವುದೇ ಡೆವಲಪ್ಮೆಂಟ್ ಕಂಡಿಲ್ಲ. ಇವತ್ತು ನಮ್ಮ ಸ್ನೇಹಿತ ಅಶೋಕ್ ಹೇಳ್ತಾ ಇದ್ರು, ನಾವು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಹಾಕಿದ್ದೀವಿ ಅಂತ. ವಾಜಪೇಯಿ ಅವರು ಪ್ರಧಾನಮಂತ್ರಿ ಏಕೈಕ ಪ್ರಧಾನಮಂತ್ರಿ. ಯಾವತ್ತು 60 ವರ್ಷದಲ್ಲಿ ಯಾರಿಗೂ ಕಾಣಲಿ ರೋಡ್ ಮಾಡಬೇಕಂತ, ಈ ಜನರಿಗೆ ಸವಲತ್ತು ಕೊಡಬೇಕಂತ ಯಾರಿಗೂ ಇಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರು ಚತುರ್ಭುಜ ರಸ್ತೆಗಳು ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು. ಆದರೆ ಇವ್ರ ಸಾಧನೆ ಏನು ಗೊತ್ತಾ, ಅವ್ರು ಹಾಕಿದ್ದ ಪ್ಲೇಟ್ಗಳು, PMGSY ಪ್ಲೇಟ್ ಹಾಕಿದ ಪ್ಲೇಟ್ ಕಿಲ್ಲೋದೇ ಇವ್ರು ಕಾಂಗ್ರೆಸ್ನವ್ರ ಸಾಧನೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸಂಸದರಾಗಿ ಆಯ್ಕೆ ಆದ್ರೆ ಅವ್ರು ಏನು ಮಾಡ್ತಾರೆ ಅಂತ ನಿರೀಕ್ಷೆ ಇದೆ ನಿಮಗೆ? ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮುನಿಸ್ವಾಮಿ ಅವ್ರನ್ನ ಗೆಲ್ಸಿದ್ದೆ ಆದರೆ ಜನ ಗೆಲ್ಸ್ತಾರೆ. ಇವತ್ತು ಎಲ್ಲಿ ನೋಡಿದ್ರು BJP ಅವಾದ ಗೆಲ್ಸ್ತಾರೆ. ಗೆಲ್ಸಿದ್ರೆ ಶಾಶ್ವತವಾದ ನೀರಾವರಿ ಒಂದು ಯೋಜನೆ ಕೊಡ್ತೀವಿ ಕೋಲಾರಕ್ಕೆ. ಒಂದು ರೈತರಿಗೆ ಉತ್ತಮವಾದ ಮಾರುಕಟ್ಟೆ ವ್ಯವಸ್ಥೆ ಮಾಡ್ತೀವಿ. ರೈತರಿಗೆ ಉತ್ತಮವಾದ ಮಾರ್ಕೆಟ್ ವ್ಯವಸ್ಥೆ ಮಾಡ್ತೀವಿ. ರಸ್ತೆಗಳನ್ನು ಸಂಪೂರ್ಣವಾಗಿ ದುರಸ್ತಿ ಮಾಡ್ತೀವಿ. ಇವತ್ತು ಎಲ್ಲಿ ನೋಡ್ರೆ ಹಳ್ಳ ಮೇಡ್ ಬಿದ್ದಿದೆ, ರಸ್ತೆಗಳು ದುರಸ್ತಿ ಮಾಡ್ತೀವಿ. ಆ ವಿಶ್ವಾಸ ನಿಮ್ಮ ಅಭ್ಯರ್ಥಿಯ ಪರವಾಗಿ ನಿಮಗಿದೆ. ಓಕೆ, ಥ್ಯಾಂಕ್ ಯು.